ಇನ್ನು ಸಿಜೆ ರಾಯ್ ಅವರ ಕುಟುಂಬಸ್ಥರಿಗೆ ವಿಚಾರಣೆಯ ಬಿಸಿ ತಟ್ಟಿದೆ. ರಾಯ್ ಅವರ ಮಗ ರೋಹಿತ್ ಮತ್ತು ಅವರ ಪತ್ನಿಯನ್ನ ವಿಚಾರಣೆಗೆ ಕರೆದಿದ್ದಾರೆ ಎಸ್ಐಟಿ ಅಧಿಕಾರಿಗಳು. ರಾಯ್ ಕೊಠಡಿಯಲ್ಲಿ ಸಿಕ್ಕ ಡೈರಿಯ ಬಗ್ಗೆ ಮಾಹಿತಿಯನ್ನ ಕಲೆ ಹಾಕಲಿದ್ದಾರೆ. ರಾಯ್ ಬರವಣಿಗೆಯ ಬೇರೆ ದಾಖಲೆಯೊಂದಿಗೆ ಬರುವಂತೆ ಸೂಚನೆಯನ್ನ ಕೊಡಲಾಗಿದೆ. ಅಂದರೆ ಅವರ ಹ್ಯಾಂಡ್ ರೈಟಿಂಗ್ ಇರುವಂತಹ ಬೇರೆ ಯಾವುದಾದ್ರೂ ಒಂದು ದಾಖಲೆಯನ್ನ ತೆಗೆದುಕೊಂಡು ನೀವು ವಿಚಾರಣೆಗೆ ಬನ್ನಿ ಅಂತ ಹೇಳಿ ಎಸ್ಐಟಿ ಅಧಿಕಾರಿಗಳು ಸೂಚನೆಯನ್ನ ಕೊಟ್ಟಿದ್ದಾರೆ. ಇನ್ನು ಅವರು ಆತ್ಮಹತ್ಯೆಯನ್ನು ಮಾಡಿಕೊಂಡಂತಹ ಕೊಠಡಿಯಲ್ಲೇ ಒಂದು ಡೈರಿ ಸಿಕ್ಕಿತ್ತು. ಅದರಲ್ಲಿ ಒಂದಷ್ಟು ಅಂಶಗಳನ್ನು ಉಲ್ಲೇಖ ಮಾಡಿದ್ರು, ಹೆಸರುಗಳನ್ನು ಬರೆದಿದ್ರು. ರಾಜಕಾರಣಿಗಳು, ಮಾಡೆಲ್ಗಳು, ನಟಿಯರ ಹೆಸರು ಇತ್ತು. ವ್ಯಾವಹಾರಿಕವಾಗಿ ಏನಾದರೂ ಒಪ್ಪಂದಗಳು ಅಥವಾ ಚರ್ಚೆಗಳು ಆಗಿದ್ದರ ಬಗ್ಗೆ ಅವರು ಬರಿತಾ ಇದ್ರು. ಡೈರಿ ಬರೆಯುವಂತಹ ಅಭ್ಯಾಸ ಇತ್ತು. ಈಗ ಮನೆಯವರು ತರುವಂತಹ ಅವರ ಬರವಣಿಗೆಯ ದಾಖಲೆ ಮತ್ತು ಅವರ ಕೊಠಡಿಯಲ್ಲಿ ಸಿಕ್ಕಿರುವಂತಹ ಆ ಡೈರಿಯ ದಾಖಲೆಯಲ್ಲಿರುವಂತಹ ಅಕ್ಷರಗಳನ್ನು ಕೂಡ ಹೋಲಿಕೆ ಮಾಡಿ ಇಲ್ಲಿ ಎಸ್ಐಟಿ ಅಧಿಕಾರಿಗಳು ಆ ಆಯಾಮದಲ್ಲೂ ಕೂಡ ತನಿಖೆಯನ್ನ ಮಾಡಲಿದ್ದಾರೆ.